ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ನಿಮ್ಮೆಲ್ಲರಿಗೂ ಈ ಮೊಬೈಲ್ ಸಂಡೇ ಸ್ಕೂಲ್ಗೆ ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತೇನೆ. ಬೈಬಲ್ ಯೂನಿಯನ್ ಮಾಡುವಂಥ ಈ ಸಂಡೇ ಸ್ಕೂಲ್ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸ್ತಾ ಇದ್ದೀರಾ. ಅನೇಕರು ಬಾಯ್ಪಾಠ ವಚನ ಕಳಿಸ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ವಾಕ್ಯವನ್ನು ಕೇಳಿ ನೀವು ಆಶೀರ್ವಾದ ಹೊಂದ್ತಾ ಇದ್ದೀರಾ. ಆಶೀರ್ವಾದ ಹೊಂದಬೇಕಾ? ಸಂಡೇ ಸ್ಕೂಲ್ನಲ್ಲಿ ಭಾಗವಹಿಸಿ. ಮಕ್ಕಳೇ, ಪರೀಕ್ಷೆ ಹತ್ರ ಬರ್ತಾ ಇದೆ. ನೀವೆಲ್ಲರೂ ಚೆನ್ನಾಗಿ ಓದಿ ಹೆಚ್ಚಿನ ಅಂಕಗಳ ತಗೋಬೇಕು, ಆಯಿತಾ? ಅದಕ್ಕೋಸ್ಕರ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಮತ್ತು ಈ ಸಮಯದಲ್ಲಿ ಮಕ್ಕಳೇ, ನಿಮಗೋಸ್ಕರ ಒಂದು ಕಥೆಯನ್ನು, ಬೈಬಲ್ ಕಥೆಯನ್ನು ಕೇಳುವ ಮೊದಲು ನಿಜವಾಗ್ಲೂ ನಡೆದಂಥ ಒಂದು ಘಟನೆಯನ್ನು ಹೇಳ್ತೇನೆ. ನಿಜವಾಗ್ಲೂ ನಡೆದಂಥ ಘಟನೆಗಳು ಯಾವಾಗಲೂ ಸತ್ಯವಾಗಿರ್ತದೆ. ನಾವು ಸತ್ಯವೇದವನ್ನು ಹೇಗೆ ನಂಬ್ತೇವೆ, ಅದೇ ಸತ್ಯದಲ್ಲಿ ಈಗಲೂ ಸಹ ಅನೇಕ ಅದ್ಭುತ ಕಾರ್ಯಗಳನ್ನು ದೇವರು ಮಾಡ್ತಾ ಇದ್ದಾರೆ. ನಿಮ್ಮ ಜೀವಿತದಲ್ಲೂ ಮಾಡುವವನಾಗಿದ್ದಾನೆ. ಹಾಗಾದರೆ ಒಂದು ಕಥೆಯನ್ನು ನಮ್ಮೊಂದಿಗಿರುವಂಥ ರಾಜು ಹೇಳ್ತಾನೆ, ಕೇಳಿ ಆನಂದ ಮಾಡಿ, ಆಯ್ತಾ? ಓಕೆ. ಹಲೋ ಮಕ್ಕಳೇ, ಹೇಗಿದ್ದೀರಾ? ನಾನು ರಾಜು. ಇವತ್ತು ನಿಮ್ಗೊಂದು ಒಳ್ಳೆ ಕತೆ ಹೇಳಕ್ ಬಂದಿದ್ದೀನಿ. ಮಕ್ಕಳೇ, ಒಂದು ಊರಿನಲ್ಲಿ ಇಬ್ಬರು ಅಕ್ಕ ತಂಗಿ ಇರ್ತಾರೆ. ಅಕ್ಕ ಯೇಸು ಸ್ವಾಮಿಯನ್ನು ನಂಬಿ ಒಳ್ಳೆ ವಿಶ್ವಾಸಿಯಾಗಿರ್ತಾಳೆ, ಆಯ್ತಾ? ಅದೇ ತರ ತಂಗಿ ಯಾರನ್ನೂ ನಂಬೋದಿಲ್ಲ, ಯೇಸು ಸ್ವಾಮಿಯನ್ನು ನಂಬಲ್ಲ, ಯಾರ್ಯಾರನ್ನು ನಂಬಲ್ಲ. ಆದ್ರೆ ಅವಳಿಗೆ ಒಬ್ಳು ಮಗಳಿದ್ಲು. ಅವಳಿಗೆ 6 ವರ್ಷ ಆಗಿತ್ತು. ಎಷ್ಟು ವರ್ಷ? 6 ವರ್ಷ ಆಗಿತ್ತು. ಅವಳಿಗೆ ಅನೇಕ ದಿನಗಳಿಂದ ಬಹಳ ಕಾಯಿಲೆ ಆಗಿತ್ತು. ಅದಕ್ಕೋಸ್ಕರ ಅವಳು ಏನ್ ಮಾಡಿದ್ಲು ಅಂತ ಹೇಳಿದ್ರೆ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರಿಸುವಾಗ ಅವಳಿಗೆ ಏನಾಗಿತ್ತು ಗೊತ್ತಾ? ಮೂತ್ರಕೋಶದಲ್ಲಿ ಒಂದು ಗೆಡ್ಡೆ ಆಗಿದೆ ಅಂತ ಹೇಳಿ ಬಂತು. ಅಯ್ಯೋ, ಏನ್ ಮಾಡೋದಪ್ಪ ಅಂತ ಹೇಳಿ ಅವಳು ತನ್ನ ಅಕ್ಕನಿಗೆ ಹೇಳ್ತಾಳೆ. ಅವಾಗ ಅಕ್ಕ ಹೇಳ್ತಾಳೆ, ತಂಗಿ ನೋಡು, ನೀನು ಯೇಸು ಸ್ವಾಮಿಯನ್ನು ನಂಬಿ ಯೇಸು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿ ಬೇಡ್ಕೋ, ಅವಾಗ ನೀನ್ ಒಳ್ಳೇದಾಗ್ತದೆ ಅಂತ ಹೇಳ್ತಾಳೆ. ಆಗ ಅಕ್ಕ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಓ, ಯೇಸು ಸ್ವಾಮಿಯನ್ನು ನಂಬೇಕಾ ಅಂತ ಹೇಳಿ ಬಹಳ ದುಃಖದಿಂದ ಪ್ರಾರ್ಥನೆ ಮಾಡ್ತಾಳೆ. ಯಾಕಂತ ಹೇಳಿದ್ರೆ ತನ್ನ ಮಗಳಿಗೆ ಏನಾಗ್ಬೇಕು? ಆ ಮೂತ್ರಕೋಶದಲ್ಲಿರುವಂತ ಗೆಡ್ಡೆ ಅದು ವಾಸಿಯಾಗಬೇಕು ಅಂತ. ಆಗ ಡಾಕ್ಟರ್ ಹೇಳ್ತಾರೆ, ಇನ್ನು ಕೆಲವೇ ದಿನದಲ್ಲಿ ಆ ಮಗಳಿಗೆ ಆಪರೇಷನ್ ಮಾಡಲಿಲ್ಲ ಆದ್ರೆ ಬೇಗ ಗುಣ ಆಗೋದಿಲ್ಲ ಅಂತ. ಆಗ ಈ ತಂಗಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಕಣ್ಣೀರಿಂದ ಏಸಪ್ಪ, ಏಸಪ್ಪ, ನೀನ್ ನನ್ನ ಮಗಳನ್ನ ಉಳಿಸ್ಕೊಡಪ್ಪ, ಅವಳ ಕಾಯಿಲೆಯನ್ನು ವಾಸಿ ಮಾಡಪ್ಪ ಅಂತ ಹೇಳಿ ಬೇಡ್ಕೋತಾಳೆ. ಆಗ ಒಂದು ದಿನ ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬ ಬಿಳಿ ಬಟ್ಟೆ ಹಾಕೊಂಡಂತ ಒಬ್ಬ ವ್ಯಕ್ತಿ ಆ ಹಾಸ್ಪಿಟಲ್ ಅಲ್ಲಿ ಬಂದ್ಬಿಟ್ಟು ಏನ್ ಹೇಳ್ತಾನೆ, ನೋಡಮ್ಮ, ನಿನ್ ಪ್ರಾರ್ಥನೆ ದೇವರು ಕೇಳಿದಾನೆ, ನಿನ್ ಮಗಳಿನ ಕಾಯಿಲೆ ಗುಣ ಆಗತ್ತೆ ಅಂತ ಹೇಳಿ ಹೋಗ್ತಾನೆ. ಯಾರಂತ ಹೇಳಿ ಈ ತಂಗಿಗೆ ಗೊತ್ತಾಗೋದೇ ಇಲ್ಲ. ಆದ್ರೆ ಅವಳು ಸಹ ಬಹಳ ಪ್ರಾರ್ಥನೆ ಮಾಡ್ತಾಳೆ, ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾಳೆ. ಆಮೇಲೆ ಏನಾಗತ್ತೆ ಗೊತ್ತಾ? ಮಾರನೇ ದಿನ ಡಾಕ್ಟರ್ ಬಂದು ಆ ಮಗುವನ್ನು ಪರೀಕ್ಷೆ ಮಾಡುವಾಗ ಮೂತ್ರಕೋಶದಲ್ಲಿರೋ ಗೆಡ್ಡೆ ಇಲ್ಲೇ ಇಲ್ಲ. ಇಂಥ ಆಶ್ಚರ್ಯ ಅಲ್ವಾ ಮಕ್ಕಳೇ? ನೀವು ಪ್ರಾರ್ಥನೆ ಮಾಡಿದ್ರೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಕಾಯಿಲೆಯನ್ನು ಗುಣಪಡಿಸ್ತಾನೆ. ನಿಮ್ಗೆ ಇಷ್ಟ ಇರುವಂತ ಯಾರೇ ಇರಲಿ, ಅವರ ಪ್ರಾರ್ಥನೆಯನ್ನು ಕೇಳಿ ಕಾಯಿಲೆಯನ್ನು ಗುಣಪಡಿಸ್ತಾನೆ. ಪ್ರಾರ್ಥನೆ ಮಾಡ್ತೀರಾ ಮಕ್ಕಳೇ? ಓಕೆ, ರಾಜು ಹೇಳ್ತಾನೆ, ಬಾಯ್ ಬಾಯ್, ಟಾಟಾ. ಯೆಹೂದ ರಾಜನಾದ ಆಹಾಜನ ಮಗನಾದ ಹಿಜ್ಕೀಯನು ಆಹಾಜನ ನಂತರ ಅರಸನಾದನು. ಇವನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದನು. ಹಿಜ್ಕೀಯನು ತನ್ನ ಆಳ್ವಿಕೆಯಲ್ಲಿ ಜನರು ಯೆಹೋವ ದೇವರಿಗೆ ವಿಧೇಯರಾಗಲು ಪ್ರೇರೇಪಿಸಿದನು. ಆದರೆ ಕೆಲವು ಕಾಲಗಳ ನಂತರ ಆತನು ಕಾಯಿಲೆ ಬಿದ್ದನು. ದಿನ ಕಳೆದಂತೆ ಅವನು ಬಹಳವಾಗಿ ಸೊರಗಿ ಹೋದನು. ಕಾಯಿಲೆಯು ಹೆಚ್ಚಾಗುತ್ತಾ ಹೋದಂತೆ ಜನರು ಆತನು ಸತ್ತು ಹೋಗುತ್ತಾನೆಂದು ತಿಳಿದರು.
ಕರ್ತನು ಪ್ರವಾದಿಯಾದ ಯೆಶಾಯನನ್ನು ಅವನ ಬಳಿಗೆ ಕಳುಹಿಸಿದನು. ಯೆಶಾಯನು ರಾಜನಾದ ಹಿಜ್ಕೀಯನನ್ನು ಸಂಧಿಸಿ ಹೀಗೆ ಹೇಳಿದನು, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಯಾಕೆಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂದು ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯದನ್ನೇ ಮಾಡುವವನಾಗಿದ್ದೇನೆ ಎಂದು ನೆನಪು ಮಾಡಿಕೊ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಯೆಶಾಯನು ಅರಮನೆಯನ್ನು ದಾಟುವುದಕ್ಕೆ ಮೊದಲು ಯೆಹೋವನು ಅವನಿಗೆ, ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನೀನು ಗುಣ ಹೊಂದಿ 3 ದಿನದಲ್ಲಿ ನನ್ನ ಆಲಯಕ್ಕೆ ಬರುವಿ. ಇದಲ್ಲದೆ ನಿನ್ನ ಆಯುಷ್ಯಕ್ಕೆ 15 ವರ್ಷ ಕೂಡಿಸಿಕೊಡುತ್ತೇನೆ. ನಿನ್ನನ್ನು ನಿನ್ನ ಪ್ರಜೆಗಳನ್ನು ಅಶ್ಶೂರ್ಯರ ಅರಸನ ಕೈಗೆ ಬೀಳದಂತೆ ತಪ್ಪಿಸುವೆನು ಎಂದು ಹೇಳಿದನೆ. ಇದಲ್ಲದೆ ಯೆಶಾಯನು ಒಂದು ಅಂಜೂರದ ಹಣ್ಣಿನ ಉಂಡೆಯನ್ನು ತರಿಸಿ ಅದನ್ನು ಹಿಜ್ಕೀಯನ ಕುರದ ಮೇಲೆ ಇರಿಸಿದಾಗ ಹಿಜ್ಕೀಯನು ಗುಣ ಹೊಂದಿದನು. ಹಿಜ್ಕೀಯನು ಯೆಶಾಯನನ್ನು ಕುರಿತು, ಯೆಹೋವನು ನಿನ್ನನ್ನು ಗುಣಪಡಿಸುವನೆಂಬುದಕ್ಕೂ ನೀನು ನಾಡಿದ್ದು ಆಲಯಕ್ಕೆ ಹೋಗುವನೆಂಬುದಕ್ಕೂ ಗುರುತೇನೆಂಬುದಾಗಿ ಹಿಜ್ಕೀಯನು ಕೇಳಲಾಗಿ, ಅವನು ಯೆಹೋವನು ನುಡಿದದ್ದನ್ನು ನೆರವೇರಿಸುತ್ತಾನೆ ಎಂಬುದನ್ನು ಯೆಹೋವನಿಂದ ನೀನು ಗುರುತನ್ನು ಕೇಳುತ್ತೀಯೋ? ಹಾಗಾದರೆ ನೆರಳು 10 ಮೆಟ್ಟಿಲುಗಳು ಮುಂದೆ ಹೋಗಬೇಕೋ ಹಿಂದೆ ಬರಬೇಕೋ ಎಂದು ಕೇಳಿದನು. ಹಿಂದಿನ ಕಾಲದಲ್ಲಿ ಸಮಯ ನೋಡಲು ಜನರು ಮೆಟ್ಟಿಲುಗಳ ನೆರಳನ ಗುರುತನ್ನು ನೋಡುತ್ತಿದ್ದರು. ಹಿಜ್ಕೀಯನು ನೆರಳು ಮುಂದೆ ಹೋಗುವುದು ಸುಲಭ, ಆದುದರಿಂದ 10 ಮೆಟ್ಟಿಲು ಹಿಂದೆ ಬರುವಂತೆ ಮಾಡು ಎಂದು ಹೇಳಿದನು. ಆಗ ಪ್ರವಾದಿಯಾದ ಯೆಶಾಯನು ಯೆಹೋವನಿಗೆ ಮೊರೆ ಇಡಲು ಆತನು ಆಹಾಜನ ಸೋಪಾನ ಪಂಕ್ತಿಯಲ್ಲಿದ್ದ 10 ಮೆಟ್ಟಿಲುಗಳಿಂದ ಮುಂದೆ ಹೋಗಿದ್ದ ನೆರಳನ್ನು ಹಿಂದೆ ಬರುವಂತೆ ಮಾಡಿದನು. ಮಕ್ಕಳೇ, ದೇವರು ಅದ್ಭುತ ಕಾರ್ಯಗಳನ್ನು ಮಾಡುವಂಥ ದೇವರು. ಆತನು ಸೃಷ್ಟಿಕರ್ತನಾಗಿರುವುದರಿಂದ ಸೃಷ್ಟಿಯ ಮೇಲೆ ಆತನು ಅಧಿಕಾರ ಹೊಂದಿದಂಥ ದೇವರು. ಹಾಗಾಗಿ ಮಕ್ಕಳೇ, ಆ ನೆರಳು ಹಿಂದೆ ಹೋಗಿ ಸಮಯ ಹಿಂದೆ ಹೋಯಿತು ಎಂಬುದನ್ನು ನಾವು ಕಾಣುತ್ತೇವೆ. ಪ್ರಿಯ ಮಕ್ಕಳೇ, ನಿಮ್ಮನ್ನು ನೀವು ಸಹ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವುದಾದರೆ ಯಾವುದೇ ವಿಷಯಕ್ಕೆ ದೇವರು ಅದಕ್ಕೆ ಉತ್ತರ ಕೊಡುತ್ತಾನೆ, ಆ ಸಮಸ್ಯೆಯನ್ನು ಬಗೆಹರಿಸುತ್ತಾನೆ ಮತ್ತು ನಿಮ್ಮನ್ನು ನಂಬಿಕೆಯಲ್ಲಿ ಬಲಪಡಿಸುವಾತನಾಗಿದ್ದಾನೆ. ಹಾಗಾದರೆ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ಹಿಜ್ಕೀಯನ ಕಣ್ಣೀರನ್ನು ನೋಡಿ ಆತನಿಗೆ ಸದುತ್ತರವನ್ನು ಕೊಟ್ಟಂಥ ದೇವರೇ, ಆತನಿಗೆ ಆಯುಷನ್ನು 15 ವರ್ಷಗಳ ಕಾಲ ಹೆಚ್ಚಿಸಿದಂಥ ದೇವರೇ, ಈ ಸಮಯದಲ್ಲಿ ನಾವು ಮಾಡುವಂಥ ಪ್ರಾರ್ಥನೆ, ಮಕ್ಕಳು ಮಾಡುವಂಥ ಪ್ರಾರ್ಥನೆ, ಇವುಗಳೆಲ್ಲವನ್ನು ಕೇಳಿ ಸ್ವಾಮಿ ನೀವು ಸದುತ್ತರವನ್ನು ದಯಪಾಲಿಸಿರಿ, ಮಕ್ಕಳನ್ನು ಆಶೀರ್ವದಿಸಿರಿ. ಈ ಸಮಯದಲ್ಲಿ ಮಕ್ಕಳು ಪರೀಕ್ಷೆಗಾಗಿ ಸಿದ್ಧಪಡಿಸಿಕೊಳ್ಳುವಾಗ ಅವರಿಗೆ ಹೆಚ್ಚಿನ ಜ್ಞಾನ ವಿವೇಕಗಳನ್ನು ಕೊಡಿರಿ, ಹೆಚ್ಚಿನ ಅಂಕಗಳನ್ನು ತೆಗೆದು ತೇರ್ಗಡೆಯಾಗುವಂತೆ ಮಾಡಿರಿ. ಈ ಪ್ರಾರ್ಥನೆಯನ್ನು ಯೇಸುವಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಯಾವ ಸಮಯವಿರಲಿ యేసయ్ಯ, ನೀ ಹೇಳುವಲ್ಲಿ ಹೋಗುವೆ, ನನ್ನ ಜೀವಿತ ಎಂದೆಂದು ನಿನಗೆ ಹೋಗುವೆ. ನೀ ಹೇಳಲು ನಿಲ್ಲುವೆ, ನೀ ನಿಲ್ಲಲು ಚಲಿಸುವೆ, ನಿನ್ನಾತ್ಮದೊಂದಿಗೆ ನನ್ನ ಹೃದಯ ಮನಸ್ಸು ನಿನ್ನದೇ. ನಾನು ನಿನ್ನವ ಎಂದಿಗೂ ಮಿಂಚುವೆ ಎಲ್ಲೆಲ್ಲಿಯೂ, ನನ್ನ ಜೀವಿತ ಎಂದೆಂದು ನಿನಗೆ. ಹೀಗೆ ಹೇಳಿದ್ರು యేసయ్య, ಯಾವ ಸಮಯವಿರಲಿ యేసయ్య, ನೀ ಹೇಳುವಲ್ಲಿ ಹೋಗುವೆ, ನನ್ನ ಜೀವಿತ ಎಂದೆಂದು ನಿನಗೆ.
ನನ್ನ ಹೃದಯ ಮನಸ್ಸು ನಿನ್ನದೇ, ನಾನು ನಿನ್ನವ ಎಂದಿಗೂ